ಸೊ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ. 14.5 ಲಕ್ಷ ರೂಪಾಯಿ ನಾವು ಪ್ರೈಸ್ ಗೆದ್ದಿರೋದು. ಸೊ 14.5 ಲಕ್ಷದಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಮುಚ್ಕೊಂಡಿತ್ತು, ಸೊ ನಾನು ಸ್ಕ್ರ್ಯಾಚ್ ಮಾಡಿದ್ದೀನಿ. ಸೊ ಸ್ಕ್ರ್ಯಾಚ್ ಮಾಡಿದಾಗ ನನಗೆ ಈ ಪ್ರೈಸ್ ಕಂಡಿದ್ದು. ಸೊ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, 14.5 ಲಕ್ಷ ರೂಪಾಯಿ ಮೀಶೋಯಿಂದ ಗೆದ್ದಿದ್ದೀವಿ. 14 ಲಕ್ಷ 14 ಲಕ್ಷ ಎರಡು 14 ಲಕ್ಷ ಮಾಡಿ ನಮ್ಗೆ ಕಾರ್ ಸಾಕು. ಮತ್ತು ಈ ಥರ ಲೆಟರ್ ಬಂತು, ಈ ಥರ ಎಲ್ಲ ಅಕೌಂಟ್ ನಂಬರು, AFSC ಕೋಡು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಆನ್ಲೈನ್ ಶಾಪಿಂಗ್ ಮಾಡೋರು ತುಂಬ ಹುಷಾರಾಗಿ ಮಾಡಿ, ಲೀಗಲಾಗಿತ್ತು ಅಂತ ಅಂದ್ರೆ ಮಾಡಿ. ಸೊ ಈ ಥರ ಒಂದು ಆನ್ಲೈನಿಂದ ನಿಮಗೇನಾದರೂ ಲೆಟ್ರ್ ಬಂತು ಅಂದರೆ ಸೊ ಇದು ಪಕ್ಕ ಫ್ರಾಡ್ ಇದು. ಸೊ ಹಾಗಾಗಿ ಹುಷಾರಾಗಿರಿ. ರಿಲೇಟಿವ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಥರ ಒಂದು ಲೆಟ್ರ್ ಬಂದಿರ್ಬೋದು, ಅವರು ಕೂಡ ಮೋಸ ಹೋಗಿರ್ಬೋದು, ಹೇಳ್ದೇ ಇರ್ಬೋದು. ಹೇಳ್ಕೊಂಡ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅಲ್ವಾ ಕೆಲವರಿಗೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ. ಸ್ನೇಹಿತರೆ, ಇವತ್ತು ಒಂದು ಲಕ್ಕಿ ಡ್ರಾ ಥರ ನನಗೊಂದು ನಮ್ಮ ಮನೆಯವರಿಗೆ ಸಚಿನ್ ಹೆಸರಲ್ಲಿ ಒಂದು ಲಕ್ಕಿ ಡ್ರಾ. ಮೀಶೋದಲ್ಲಿ ತುಂಬ ಆರ್ಡರ್ಸ್ ಎಲ್ಲ ಮಾಡಿದ್ದೀವಿ ಮತ್ತು ತುಂಬ ತೊಗೊಂಡಿದ್ದೀವಿ ಕೂಡ ವಸ್ತುಗಳನ್ನ. ಸೊ ನಮಗೆ ಒಂದು ಲೆಟರ್ ಬಂತು. ಸೊ ಇದರಲ್ಲಿ ಇದ್ದಿದ್ದು ಲೆಟರ್ ಇದು ಹರಿದಿದ್ದೀನಿ. ಸೊ ಈ ಒಂದು ಲೆಟರು ಇಲ್ಲಿ ನೋಡಿ, ಅಮೌಂಟ್ ಎಷ್ಟಿದೆ ಕಾಣಿಸ್ತಾ ಇದೆಯಾ? ಸೊ 14.5 ಲಕ್ಷ ರೂಪಾಯಿ ನಾವು ಗೆದ್ದಿದ್ದೀವಿ. ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಒನ್ ಫಸ್ಟ್ ಪ್ರೈಸ್ 14,41,000 ಪ್ರೈಸ್ ಕೋಡ್ ಅಂತಲೂ ಇದೆ ಇಲ್ಲಿ. ಸೊ ಇದನ್ನೆಲ್ಲ ನಿಮಗೆ ತೋರಿಸ್ಬೋದು ಬೇಡವೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಖುಷಿ ಇದೆ. ಮೀಶೋಯಿಂದ ಬಂದಿರೋದಿದು. ಸೊ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ ಮೀಶೋ ಅವರು. 14.5 ಲಕ್ಷ ರೂಪಾಯಿ ನಾವು ಪ್ರೈಸ್ ಗೆದ್ದಿರೋದು. ಸೊ 14.5 ಲಕ್ಷದಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೆಕೆಂಡ್ ಪ್ರೈಸು ಒಂದು ಕಾರ್ ಇದೆ, ಥರ್ಡ್ ಪ್ರೈಸು ಒಂದು ರಾಯಲ್ ಎನ್ಫೀಲ್ಡ್ ಇದೆ. ಸೊ ಇದು ಎಲ್ಲದೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲೆಟರ್ ಇದೆ, ಲೆಟರಲ್ಲಿ ಏನೇನಿದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿ ನಮ್ಮ ಮನೆಯವ್ರದ್ದು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಪ್ರೈಸಲ್ಲಿ ಇಂಗ್ಲೀಷಲ್ಲಿದೆ. ಸೊ ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಏನೇನೆಲ್ಲ ಇದೆ ಇಲ್ಲಿ ಅಂತಂದು. ಬಟ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಕ್ಯೂರಿಯಸ್ ಇದೆ. ಸೊ ಮೀಶೋದಲ್ಲಿ ಈ ಥರ ಎಲ್ಲ ಆಫರ್ಸ್ ಇರ್ತವೆ. 14.5 ಲಕ್ಷ ರೂಪಾಯಿ ಪ್ರೈಸ್ ಬೇರೆ ಬಂದಿದೆ ಅಂತ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಮೀಶೋದವರು ಈ ಥರ ಎಲ್ಲನೂ ಕೂಡ ಕಳಿಸ್ತಾರ ಅಂತಂದು ಖುಷಿ ಆಗ್ತಾ ಇದೆ. ಮತ್ತು ಇದರಲ್ಲಿ ಈ 14.5 ಲಕ್ಷ ರೂಪಾಯಿದಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ತಲೆಯಲ್ಲಿ ತುಂಬ ಓಡ್ತಾ ಇದೆ. ನೋಡೋಣ, ಬಟ್ ಫಸ್ಟ್ ಇದನ್ನು ನೋಡೋಣ ಅಲ್ವಾ. ಲೆಟರಲ್ಲಿ ಏನಿದೆ ಅಂತ ಓದ್ಬಿಡ್ತೀನಿ. ಬಹುಮಾನಗಳನ್ನು ಪಡೆಯಲು ನಿಯಮಗಳು ಮತ್ತು ಷರತ್ತುಗಳು ಅಂತ ಇದೆ. ಓಕೆ, ಮೀಶೋ ಆನ್ಲೈನ್ ಶಾಪಿಂಗ್ ನಮ್ಮ 10ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕಂಪನಿಯು ನಮ್ಮ ನೋಂದಾಯಿತ ಗ್ರಾಹಕರಿಗಾಗಿ ಲಕ್ಕಿ ಡ್ರಾ ಸ್ಪರ್ಧೆಯನ್ನು ಆಯೋಜಿಸಿದೆ ಎಂದು ನಿಮಗೆ ತಿಳಿಸಲು ಸಂತೋಷ ಪಡುತ್ತದೆ. ಕಂಪನಿಯು ಆಯ್ಕೆ ಮಾಡಿದ ಮೌಲ್ಯಯುತ ಮತ್ತು ಅದೃಷ್ಟಶಾಲಿ ಗ್ರಾಹಕರಲ್ಲಿ ನೀವು ಒಬ್ಬರು ಎಂದು ಘೋಷಿಸಲು ನಾವು ಸಂತೋಷ ಪಡುತ್ತೇವೆ. ಓಕೆ, ಪರಿಶೀಲನಾ ಪ್ರಕ್ರಿಯೆ. ಕೂಪನ್ ಅನ್ನು ಸ್ಕ್ರ್ಯಾಚ್ ಮಾಡಿದ ನಂತರ ನೀವು ಯಾವುದೇ ಬಹುಮಾನಗಳನ್ನು ಗೆದ್ದರೆ ಒಂದು ಸಣ್ಣ ಪರಿಶೀಲನಾ ಪ್ರಕ್ರಿಯೆ ಅಗತ್ಯವಿರುತ್ತದೆ. ಓಕೆ, ಪರಿಶೀಲನೆಗಾಗಿ ನೀವು ಈ ಕೆಳಗಿನ ದಾಖಲೆಗಳನ್ನು ನಕಲು ಪ್ರತಿ ಸಲ್ಲಿಸಬೇಕು. ಓಕೆ, ಇದು ಏನಿದೆಯಲ್ಲ, ಇದು ಆ್ಯಕ್ಚುಲಿ ಇದು ಪೂರ್ತಿ ಮುಚ್ಕೊಂಡಿತ್ತು. ಸೊ ನಾನು ಸ್ಕ್ರ್ಯಾಚ್ ಮಾಡಿದ್ದೀನಿ. ಸೊ ಸ್ಕ್ರ್ಯಾಚ್ ಮಾಡಿದಾಗ ನನಗೆ ಈ ಪ್ರೈಸ್ ಕಂಡಿದ್ದು. ಸೊ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ. ಸೊ ನೋಡೋಣ ಮುಂದೇನಿದೆ ಅಂತಂದು. ಇದು ಜೆರಾಕ್ಸ್ನ ಪ್ರತಿ ಮಾಡಿಬಿಟ್ಟು ಅವರಿಗೆ ನಕಲು ಪ್ರತಿ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಂತೆ. ಸ್ಕ್ರ್ಯಾಚ್ ಕಾರ್ಡ್, ಬಹುಮಾನ ಪತ್ರ, ಲಕೋಟೆ ಕವರ್, ಗ್ರಾಹಕರ ಸರ್ಕಾರ ನೀಡಿದ ಯಾವುದೇ ಒಂದು ID ಪುರಾವೆ, ಬಹುಮಾನ ವಿವರಗಳು. ನಮ್ಮ 10ನೇ ವಾರ್ಷಿಕೋತ್ಸವದ ಭಾಗವಾಗಿ ನಾವು ಒಟ್ಟು 20 ಅತ್ಯಾಕರ್ಷಕ ಬಹುಮಾನಗಳನ್ನು ನೀಡುತ್ತಿದ್ದೇವೆ.
ಮೊದಲ 3 ಬಹುಮಾನಗಳು ಗ್ರ್ಯಾಂಡ್ ಬಹುಮಾನಗಳಾಗಿವೆ ಮತ್ತು ಉಳಿದ 17 ಬಹುಮಾನಗಳು ನಿಯಮಿತ ಬಹುಮಾನಗಳಾಗಿವೆ. ಓಕೆ. ತೆರಿಗೆ ಮಾಹಿತಿ. ತೆರಿಗೆಗಳು ಗ್ರ್ಯಾಂಡ್ ಬಹುಮಾನಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಎಲ್ಲ ಇತರ ನಿಯಮ ಬಹುಮಾನಗಳನ್ನು ಉಚಿತವಾಗಿ ವಿವರಿಸಲಾಗುತ್ತದೆ. ಓಕೆ. ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, CRO ಆಫೀಸರ್ ರಾಘವೇಂದ್ರ ಅಂತ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ಅದು. ಸೊ ಕೆಳಗಡೆ ನಮ್ಮದು ನೇಮು, ಕಾಂಟ್ಯಾಕ್ಟು, ಅಕೌಂಟ್ ನಂಬರು, IFSC ಕೋಡ್ ಅಂತ ಇದೆ. ಸೊ ನಾವಿನ್ನೆಲ್ಲ ಫಿಲ್ ಮಾಡಿಬಿಟ್ಟು ಜೆರಾಕ್ಸ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೇಕು. CEO ವಿದಿತ್ ಅಟ್ರೆ ಅಂತೆ, ಥ್ಯಾಂಕಿಂಗ್ ಯು ಅಂತಂದು ಅವ್ರದ್ದೊಂದು ಸಿಗ್ನೇಚರ್ ಕೂಡ ಇದೆ ಇಲ್ಲಿ, ಕಾಣಿಸ್ತಾ ಇರ್ಬೋದಲ್ವ ನಿಮಗೆ. ಆಫೀಸ್ ಅಡ್ರೆಸ್ B56 ಇಂಡಸ್ಟ್ರಿಯಲ್ ಏರಿಯಾ, ಓಖ್ಲಾ, ಬರಖಂಬಾ, ನೋಯ್ಡಾ, ನ್ಯೂ ಡೆಲ್ಲಿಯಿಂದ ಬಂದಿದೆ ಈ ಪತ್ರ. ಓಕೆ. ಸೊ ಫೈನಲಿ ನಾವು 14.5 ಲಕ್ಷ ರೂಪಾಯಿ ಮೀಶೋಯಿಂದ ಗೆದ್ದಿದ್ದೀವಿ. ಇದನ್ನು ನಾವು ರಿಯಾಲಿಟಿ ಚೆಕ್ ಮಾಡಲೇಬೇಕು. ಸೊ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ತಿಳ್ಕೊಳ್ಳೋಣ ಅಲ್ವಾ. ಈಗ ನಮಗೆ ಗೊತ್ತಿಲ್ಲ, ಮೀಶೋಯಿಂದ ಬಂದಿದೆ, ಈ ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಈಗ ರಾಘವೇಂದ್ರ ಅನ್ನೋರ್ದು ಏನು ನಂಬರ್ ಕೊಟ್ಟಿದ್ದಾರಲ್ಲ ಇಲ್ಲಿ, ಸೊ ಇವರಿಗೆ ಫೋನ್ ಮಾಡಿಬಿಟ್ಟು ನಮಗೆ ಈ ಥರ ಬಂದಿದೆ ಲೆಟರು. ಸೊ ಕೇಳೋದಕ್ಕಿಂತ ಮುಂಚೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದ್ದಿಲ್ಲ ಸ್ಕ್ರ್ಯಾಚ್ ಕಾರ್ಡ್ ಇದ್ಮೇಲೆ. ರಿಡೆಂಪ್ಷನ್ ಸ್ಕ್ರ್ಯಾಚ್ ಕಾರ್ಡ್ ಈಸ್ ವ್ಯಾಲಿಡ್ ಇನ್ 30 ಡೇಸ್ ಫ್ರಮ್ ರಿಸೀವಿಂಗ್ ಆಫ್ ದಿಸ್ ಲೆಟರ್. ಅಂದರೆ 30 ದಿನದ ಒಳಗಡೆ ಮಾತ್ರ ಇದು ವ್ಯಾಲಿಡ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಕ್ರ್ಯಾಚ್ ಕಾರ್ಡ್ ಈಸ್ ಅವೈಲೇಬಲ್ ಫಾರ್ ಇಂಡಿಯನ್ ಸಿಟಿಸನ್ಸ್ ಆಫ್ ಏಜ್ 18 ಆ್ಯಂಡ್ ಅಬೋವ್ ಓನ್ಲಿ. ಓಕೆ, 18 ವರ್ಷದ ಮೇಲ್ಗಡೆ ಇರೋರಿಗೆ ಮಾತ್ರ ಇದೊಂದು ಸ್ಕ್ರ್ಯಾಚ್ ಕಾರ್ಡ್ ಅವೈಲೇಬಲ್ ಇರೋದು ಅಂತ, ಅದರಲ್ಲೂ ಇಂಡಿಯನ್ ಸಿಟಿಸನ್ ಆಗಿರಬೇಕು ಅಂತ. ಎಷ್ಟೈತದು ದುಡ್ಡು? ಇದು ದುಡ್ಡ 14 ಲಕ್ಷ. 14 ಲಕ್ಷ ಲಕ್ಷ್ಮಣ ನಮ್ಗೆ ಕಾರ್ಬನ್ ಸತ್ತು ಅದೇ ಆಸೆ ಹುಷಾರ ದುಡ್ಡು ಇದ್ರಾಗೈತಲ್ಲ ನೋಡ್ಕೊಂತಾರೆ ಕಟ್ಟ ದುಡ್ಡು ಕಟ್ಟಕ್ಕೆ ಎಲ್ಲ ಫ್ರಾಡ್ ಅಬ್ಜಿ ಅದು. ಫ್ರಾಡ್ ನನ್ನ ಮಕ್ಳು ಹೆಂಗೆ ಕಳಿಸ್ತಾರೆ ನೋಡೋದು, ಹಂಗೆ ಹೌದೇನ ನಂಗೆ ಕಳಿಸ್ತಾರೆ. ಕಾಲ್ ಮಾಡಿ ಕೂಡ ಒಂದ್ಸಲ ನೋಡೋಣ. ಎಷ್ಟೊಂದು ಸಲ ಫೋನ್ ಮಾಡಿದ್ರು ಕೂಡ ಫೋನ್ ರಿಂಗ್ ಆಗ್ತಾ ಇತ್ತು, ಆದರೆ ಯಾರೂ ಕೂಡ ಫೋನ್ ಎತ್ತಲೇ ಇಲ್ಲ. ಇವಾಗ ನಮಗೆ ಕನ್ಫರ್ಮ್ ಆಗಿದ್ದು ಇದು ಫ್ರಾಡ್ ಅಂತಂದು. ದಿನಗಳಲ್ಲಿ ಹೋಗ್ತಾ ಇರೋದು ಕೂಡ ನಮಗೆ ಗೊತ್ತು. ಎಷ್ಟೋ ಮೀಶೋ ಆಫರ್ ಇದೆ ಅಂತ ಹೇಳ್ಬಿಟ್ಟು OTP ಕೇಳೋದು, ಮತ್ತು ಅಕೌಂಟ್ ನಂಬರ್ ಕೇಳೋದು, IFSC ಕೋಡ್ ಕೇಳೋದು, ನಿಮ್ಮ ಫೋನಿಗೆ ಒಂದು OTP ಬಂದಿದೆ ಸೆಂಡ್ ಮಾಡಿ ಅಂತ ಹೇಳೋದು. ಸೊ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ, ನಮ್ಮ ಒಂದು ಅಕೌಂಟಲ್ಲಿರುವಂತಹ ಅಮೌಂಟನ್ನು ತೆಗೆಯುವಂಥ, ಅಂದರೆ ಕಳ್ತನ ಮಾಡುವಂತಹ ಕೆಲಸವನ್ನು ಆನ್ಲೈನ್ ಶಾಪಿಂಗಲ್ಲಿ ಅಂದರೆ ಥರ್ಡ್ ಪಾರ್ಟಿಯವರು ಮಾಡ್ತಾಯಿದ್ದಾರೆ. ಮೀಶೋ ಅವರೇ ಮಾಡ್ತಾಯಿದ್ದಾರೆ ಅಂತ ಹೇಳ್ತಿಲ್ಲ, ಬಟ್ ಬೇರೆಯವರು ಮೀಶೋನ ಹೆಸ್ರು ಹೇಳ್ಕೊಂಬಿಟ್ಟು ಮೋಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ OTP ಯಾರು ಏನು ಕೇಳಿದ್ರು ಕೂಡ ಫೋನಲ್ಲಿ ಒಂದು OTP ಅಂತ ಬರುತ್ತಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಇದರ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಎಂಥ ಫ್ರಾಡ್ ಅಂತಂದು. ಯಾವುದೇ ಲೀಗಲಾಗಿ ಕಳಿಸಿದ್ರು ಅಂದರೆ ಪಟ್ಟಂತ ರೆಸ್ಪಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಅಟ್ಲೀಸ್ಟ್ ಸೆಕೆಂಡ್ ಕಾಲಿಗಾದರೂ ಎತ್ತಾರೆ. ಸೊ ಅವರು ರೆಸ್ಪಾನ್ಸೇ ಮಾಡಲಿಲ್ಲ ಅಂದರೆ ಇದು ಪಕ್ಕ ಫ್ರಾಡೇ. ಒಂದೊಂದು ಸಲ ನಾಟ್ ರೀಚಬಲ್ ಕೂಡ ಬರುತ್ತೆ, ಇನ್ನೊಂದು ಸಲ ಟ್ರೈ ಮಾಡಿದಾಗಲೂ ನಾಟ್ ರೀಚಬಲ್ ಅಂತ ಬಂತು. ಸೊ ಇವೆಲ್ಲ ಫ್ರಾಡ್ ಇರ್ತವೆ, ಹಂಗಾಗಿ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ. ಇದು ಫೇಕ್ ಅಂತಂದು. ಸೊ ಆದಷ್ಟು ಯಾರೆಲ್ಲ ಈ ಮೀಶೋದಲ್ಲಿ ಈ ಥರ ಅದನ್ನ ಇಷ್ಟು ಲಕ್ಷ ಗೆದ್ದಿದ್ದೀರಾ, ಇಷ್ಟು ಲಕ್ಷ ಆಗಿದೆ ಅಂತಂದು ನಿಮಗೇನಾದರೂ ಕಾಲ್ ಬಂತು ಅಥವಾ OTP ಕೇಳಿದರು ಮತ್ತು ಈ ಥರ ಲೆಟರ್ ಬಂತು, ಈ ಥರ ಎಲ್ಲ ಅಕೌಂಟ್ ನಂಬರು, IFSC ಕೋಡು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ.
IFSC ಕೋಡು, ಬ್ಯಾಂಕು, ಕಾಂಟ್ಯಾಕ್ಟ್ ನಂಬರು, ಈ ಥರ ಯಾರಾದರೂ ನಿಮಗೆ ಲೆಟರ್ ಕಳಿಸೋದು ಆ ಥರ ಮಾಡಿದ್ರು ಅಂದರೆ ನೀವು ಇದಕ್ಕೆ ಆದಷ್ಟು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ಕ್ರ್ಯಾಚ್ ಅಂತ ಅರ್ದ್ಬಿಟ್ಟು ಬಿಸಾಕ್ಬಿಡ್ರಿ ಅಷ್ಟೇ. ಸೊ ಆದಷ್ಟು ತುಂಬ ಫ್ರಾಡ್ಗಳು ನಡೀತಾ ಇದ್ದಾವೆ ಆನ್ಲೈನ್ ಶಾಪಿಂಗಲ್ಲಿ. ಸೊ ಹಾಗಾಗಿ ಆನ್ಲೈನ್ ಶಾಪಿಂಗ್ ಮಾಡೋರು ತುಂಬ ಹುಷಾರಾಗಿ ಮಾಡಿ, ಲೀಗಲಾಗಿತ್ತು ಅಂತ ಅಂದ್ರೆ ಮಾಡಿ. ಮೀಶೋ ಆ್ಯಪ್ ಆ್ಯಕ್ಚುಲಿ ಒಳ್ಳೆ ಆ್ಯಪ್ ಇದೆ ಆ್ಯಕ್ಚುಲಿ. ಸೊ ಅದರಲ್ಲಿ ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗೇ ಬರ್ತಿದ್ದಾವೆ ಇತ್ತೀಚೆಗೆ. ಫ್ಲಿಪ್ಕಾರ್ಟ್ ಚೆನ್ನಾಗಿದೆ, ಅಮೆಝಾನ್ ಚೆನ್ನಾಗಿದೆ. ಸೊ ತುಂಬ ಶಾಪಿಂಗ್ದು ಇರೋ ಅಂಥವು ಚೆನ್ನಾಗಿದ್ದಾವೆ ಆನ್ಲೈನ್ ಶಾಪಿಂಗ್ಗಳು. ಬಟ್ ಈ ಥರ ಎಲ್ಲ ಕಳಿಸ್ಬಿಟ್ಟು ಸೊ ಆ ಒಂದು ಕಂಪ್ನಿಗೆ ಕೆಟ್ಟ ಹೆಸರು ತರುವಂಥ ಕೆಲಸನ ತುಂಬ ಜನ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನಿಮ್ಮ ಅಮೌಂಟು ಹೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಹಾಗಾಗಿ ಇದನ್ನೆಲ್ಲ ಎಚ್ಚೆತ್ಕೊಂಡ್ಬಿಟ್ಟು ದುಡ್ಡು ಬಂತು 14.5 ಲಕ್ಷ ರೂಪಾಯಿ ಅಂತಂದು ಸಡನ್ನಾಗಿ ರಿಯಾಕ್ಟ್ ಮಾಡಿಬಿಟ್ಟು ಸಡನ್ನಾಗಿ ಹೈಪರ್ ಆಗಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡೋದು ಅವನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾರು ಕೂಡ 1 ರೂಪಾಯಿನೂ ಕೂಡ ನಿಮಗೆ ಫ್ರೀಯಾಗಿ ಕೊಡಲ್ಲ. ಸೊ ಎಲ್ಲವನ್ನೂ ಕಷ್ಟಪಟ್ಟು ದುಡಿದ್ರೇ ಬರೋದು. ಸೊ ಈ ಥರ ಒಂದು ಆನ್ಲೈನಿಂದ ನಿಮಗೇನಾದರೂ ಲೆಟ್ರ್ ಬಂತು ಅಂದರೆ ಸೊ ಇದು ಪಕ್ಕ ಫ್ರಾಡ್ ಇದು. ಸೊ ಹಾಗಾಗಿ ಹುಷಾರಾಗಿರಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಏನಾದರೂ ಈ ಥರ ಲೆಟ್ರ್ ಬಂದಿತ್ತು ಅಂತ ಅಂದರೆ ಸೊ ನಿಮ್ಮ ರಿಲೇಟಿವ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಥರ ಒಂದು ಲೆಟ್ರ್ ಬಂದಿರ್ಬೋದು, ಅವರು ಕೂಡ ಮೋಸ ಹೋಗಿರ್ಬೋದು, ಹೇಳ್ದೇ ಇರ್ಬೋದು. ಹೇಳ್ಕೊಂಡ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಅಲ್ವಾ ಕೆಲವರಿಗೆ. ಸೊ ಅದು ಕೂಡ ಇರ್ಬೋದು. ಸೊ ಹಾಗಾಗಿ ಏನಾದರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ಥರ ಒಂದು ಲೆಟ್ರ್ ಬಂದಿತ್ತು ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ. ಅವ್ರಿಗೆ ಅವೇರ್ನೆಸ್ ಮೂಡುತ್ತೆ ಮತ್ತು ಫ್ರಾಡ್ ಅಂತ ಗೊತ್ತಾಗುತ್ತೆ. ಸೊ ಅವರು ಕೂಡ ಹುಷಾರಾಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.